ರಾಮರಾಜೆ ನ್ಯೂಸ್ ಹುಣಸೂರು, ನಮ್ಮ ನಡೆ ಸತ್ಯದ ಕಡೆ. ಎಚ್.ಡಿ. ಕೋಟೆಯ ಬಾಣವಾಡಿಯಲ್ಲಿ ಅಕ್ರಮವಾಗಿ ತಲೆನೆತ್ತಿದ ಬೌದ್ಧವಿಹಾರ, ನರಸಿಂಹಮೂರ್ತಿಯ ಭೂ ಕಬಳಿಕೆಯ ಹುನ್ನಾರ. ಸಾಮಾನ್ಯ ರೈತರ, ಬಡವರ, ದಲಿತರ ಸರ್ಕಾರಿ ಗೋಮಾಳ ಭೂಮಿಯನ್ನು ವ್ಯವಸ್ಥಿತವಾಗಿ ಯಾವ ರೀತಿ ಕಬಳಿಕೆ ಮಾಡಬೇಕು, ರೈತರ ಕಣ್ಣಿಗೆ ಯಾವ ರೀತಿ ಮಂಕುಬೂದಿ ಎರಚಬೇಕು, ಅಧಿಕಾರಿಗಳನ್ನು ಯಾವ ರೀತಿ ಬ್ಲ್ಯಾಕ್ಮೇಲ್ ಮಾಡಬೇಕು, ಹುಡುಗರಿಗೆ ಎಂಡಬಾಡು ತಿನ್ನಿಸಿ ಕುಡಿಸಿ ಬೇರೆಯವರ ಮೇಲೆ ಯಾವ ರೀತಿ ಎತ್ತಿ ಕಟ್ಟಬೇಕು, ಬೆಂಕಿ ಹಾಕಿದ ಜಾಗದಲ್ಲಿ ಹೇಗೆ ಕೈಕಾಯಿಸಿಕೊಳ್ಳಬೇಕು, ತಮ್ಮ ಎದುರಾಳಿಗಳನ್ನು ಎಲ್ಲಿ ಮಣ್ಣು ಮುಕ್ಕಿಸಬೇಕು ಅನ್ನುವುದರ ಬಗ್ಗೆ ಮುಂದೆ ಬರದೆ ಕುಂತ ಜಾಗದಲ್ಲಿಯೇ ಚಾಟಿ ಇಲ್ಲದೆ ಬುಗುರಿ ತಿರಿಸುವ ಚಾಣಾಕ್ಷ ಅಂದುಕೊಂಡವನೇ ಈ ಎಚ್.ಸಿ. ನರಸಿಂಹಮೂರ್ತಿ. ಈತ ಎಚ್.ಡಿ. ಕೋಟೆಯಲ್ಲಿ ಪುರಸಭಾ ಸದಸ್ಯರಾಗಿ, ಸ್ಥಾಯಿ ಸಮಿತಿ ಸದಸ್ಯರಾಗಿ, ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷರು ಎಂದು ಹೇಳಿಕೊಂಡು ದಲಿತ ಬಡ ರೈತರ ಜಮೀನನ್ನು ಆಕ್ರಮಿಸಿಕೊಳ್ಳುತ್ತಿರುವ ಆರೋಪ ಕೇಳಿಬರುತ್ತಿದೆ. ಬೆಟ್ಟಳ್ಳಿ ಸರ್ವೆ ನಂಬರ್ 28. ಎಚ್.ಡಿ. ಕೋಟೆ ತಾಲೂಕು ಅಂಪಾಪುರ ಹೋಬಳಿ ಬೆಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 33 ಎಕರೆ ಜಮೀನನ್ನು ಸುಮಾರು 5-6 ವರ್ಷಗಳ ಹಿಂದೆ ಬುದ್ಧ ಭೂಮಿ, ಬೆಟ್ಟಳ್ಳಿ ಸರ್ವೆ ನಂಬರ್ 28ರಲ್ಲಿ 33 ಎಕರೆ ಜಾಗವು ಬುದ್ಧ ವಿಹಾರಕ್ಕಾಗಿ ಮೀಸಲಿಡಲಾಗಿದೆ. ಈ ಜಾಗಕ್ಕೆ ಅತಿಕ್ರಮ ಪ್ರವೇಶವಿಲ್ಲ ಎಂಬ ನಾಮಫಲಕವನ್ನು ಹಾಕಲಾಗಿತ್ತು. ಕಾಲಕ್ರಮೇಣ ಆ ನಾಮಫಲಕವನ್ನು ಕೆರೆಯಲ್ಲಿ ಮುಳುಗಿಸಿ ಅಂಬೇಡ್ಕರ್ ಹಾಗೂ ಬುದ್ಧರನ್ನು ನೀರುಪಾಲು ಮಾಡಿದ್ದಾಯಿತು. ಸದರಿ ಜಮೀನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ ಮಾಡಿಸಿ ಚಾಮನನ್ನು ತೋರಮ್ಮನನ್ನಾಗಿ ಮಾಡಿ, ತೋರಮ್ಮನನ್ನು ಚಾಮಮ್ಮನಾಗಿ ಮಾಡಿ 10 ಎಕರೆ ಜಮೀನನ್ನು ತನ್ನ ಹೆಸರಿಗೆ ಸುಳ್ಳು ಖಾತೆ ಮಾಡಿಸಿಕೊಂಡಿದ್ದಾನೆ. ಅದು ಸದ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಬೆಟ್ಟಳ್ಳಿ ಸರ್ವೆ ನಂಬರ್ 28ರ ಜಮೀನನ್ನು ಮದ್ದೂರು, ಜಿನ್ನಹಳ್ಳಿ, ಹಿರನಂದಿ ಗ್ರಾಮದ ಯುವಕರ ಪಡೆಯನ್ನು ಕಟ್ಟಿಕೊಂಡು ಅವರಿಗೂ ಜಮೀನು ಕೊಡುವುದಾಗಿ ಮಂಕುಬೂದಿ ಎರಚಿದ್ದ. ನರಸಿಂಹಮೂರ್ತಿಯ ಮಾತಿಗೆ ಮರುಳಾದ ಯುವ ಪಡೆ ಆತನನ್ನು ತಲೆಯ ಮೇಲೆ ಕೂರಿಸಿಕೊಂಡರು, ಎತ್ತಿ ಮೆರೆಸಿದರು, ಕುಣಿದು ಕುಪ್ಪಳಿಸಿದರು. ಸುಳ್ಳಿಗೆ ಆಯಸ್ಸು ಕಮ್ಮಿಯಂತೆ. ಆತನ ಸುಳ್ಳು ಬುರುಕತನ, ಅವನ ಮುಖವಾಡ ಗೊತ್ತಾಗುತ್ತಿದ್ದಂತೆ ಯುವ ಪಡೆ ನರಸಿಂಹಮೂರ್ತಿಯಿಂದ ದೂರಾಗಿ ಆತನ ವಿರುದ್ಧ ತಿರುಗಿಬಿದ್ದರು. ಆತನ ಪಟಾಲಂ ದೂರವಾಗುತ್ತಿದ್ದಂತೆ ನರಸಿಂಹಮೂರ್ತಿಗೆ ಜಂಗಬಲವೇ ಉದಗಿದಂತಾಯಿತು. ಹಿಂದೆ ಮುಂದೆ ಪಟಾಕಿ ಸಿಡಿಸಿ ಜೈಕಾರ ಹಾಕಿಸಿಕೊಂಡು ಪ್ರಚಾರ ಪಡೆದುಕೊಳ್ಳುತ್ತಿದ್ದ ನರಸಿಂಹಮೂರ್ತಿಗೆ ಹಿನ್ನಡೆಯಾಯಿತು. ಸರ್ವೆ ನಂಬರ್ 16 ಬನವಾಡಿಗೆ ಲಗ್ಗೆ. ಎಚ್.ಡಿ. ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಬನವಾಡಿ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಒಟ್ಟು ಆಕಾರ್ ಬಂದ್ ಪ್ರಕಾರ 644/23, ಆರ್ಟಿಸಿಯಂತೆ 398/9, ಉಳಿಕೆ ಜಮೀನು 246/13 ಇರುತ್ತದೆ. ಅದರಲ್ಲಿ ದುರಸ್ತಿಯಾಗಿರುವುದು 179 ಎಕರೆ. ಅಂದಾಜು 200 ಜಾನುವಾರುಗಳಿಗೆ 60 ಎಕರೆ ಕಳೆದರೂ ಜುಮ್ಲಾ 186 ಎಕರೆ ಜಮೀನನ್ನು ಮಂಜೂರು ಮಾಡಬಹುದಾಗಿದೆ ಎಂದು ಕಂದಾಯ ಇಲಾಖೆ ವರದಿ ನೀಡಿದೆ. ಇದು ಗ್ರಾಮ ಲೆಕ್ಕಾಧಿಕಾರಿಗಳಿಗೂ, ರಾಜಸ್ವ ನಿರೀಕ್ಷಕರು, ಉಪತಹಶೀಲ್ದಾರ್, ತಹಶೀಲ್ದಾರ್ ಹಾಗೂ ಸರ್ವೆ ಇಲಾಖೆಯವರಿಗೂ ಕೂಡ ಗೊತ್ತಿದೆ. ಬನವಾಡಿ ಸರ್ವೆ ನಂಬರ್ 16ರಲ್ಲಿ ನಮೂನೆ 53ರ ಅರ್ಜಿ ಸಲ್ಲಿಸುವವರು ಕೇವಲ 22 ಅರ್ಜಿಗಳು ಮಾತ್ರ ಆನ್ಲೈನ್ನಲ್ಲಿ ಅಂಗೀಕಾರಗೊಂಡಿವೆ. ಆದರೂ ಅವುಗಳಿಗೆ ಸಾಗುವಳಿ ಮಂಜೂರು ಮಾಡಲು ಮೀನಮೇಷ ಎಣಿಸುತ್ತಿರುವುದು ಏಕೆ? ಕಾರಣವೇನು ಎಂದು ಹುಡುಕ ಹೊರಟರೆ ಅದೇ ಎಚ್.ಸಿ. ನರಸಿಂಹಮೂರ್ತಿಯ ಮತ್ತೊಂದು ಮುಖ ಅನಾವರಣಗೊಳ್ಳುತ್ತದೆ. ಬನವಾಡಿ ಸರ್ವೆ ನಂಬರ್ 16ರಲ್ಲಿ ಬಹುತೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರೇ ಹೆಚ್ಚಾಗಿ 50-60 ವರ್ಷಗಳಿಂದ ಸ್ವಾಧೀನದಲ್ಲಿದ್ದು ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದಾರೆ. ಸಾಗುವಳಿ ಪಡೆಯುವುದಕ್ಕೋಸ್ಕರ ರೈತರು 8-10 ವರ್ಷಗಳಿಂದ ತಾಲೂಕು ಕಚೇರಿಗೆ ಅಲೆದು ಸಾಕಾಗಿ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಆದರೆ ಅದಕ್ಕೆ ಬ್ರೇಕ್ ಹಾಕುತ್ತಿದ್ದುದು ಅದೇ ಕಿಂಗ್ ಪಿನ್ ನರಸಿಂಹಮೂರ್ತಿ. ನಾನು ದಲಿತ ನಾಯಕ, ದಲಿತ ಸೇವಕ ಎಂದು ಹೇಳಿಕೊಂಡು ದಲಿತರ ಮೇಲೆ ದಲಿತರನ್ನೇ ಎತ್ತಿ ಕಟ್ಟಿ ದಲಿತರ ದಮನಕ್ಕೆ ಟೊಂಕು ಕಟ್ಟಿ ನಿಂತಿದ್ದಾನೆ. ಹಿರನಂದಿ, ಮದ್ದೂರು, ಚಿನ್ನಹಳ್ಳಿ ಯುವಕರು ನರಸಿಂಹಮೂರ್ತಿಯಿಂದ ದೂರವಾಗುತ್ತಿದ್ದಂತೆ ಹಾವು ಮುಂಗುಸಿಯಂತಿದ್ದ ಬನವಾಡಿ ಗ್ರಾಮದವರಿಗೆ ಯಾವ ಎಣ್ಣೆಯಲ್ಲಿ ಯಾವ ಗೋಳಿಗೆ ತಿನ್ನಿಸಿದನೋ ಬನವಾಡಿ ಗ್ರಾಮದ ಜನರೆಲ್ಲ ನರಸಿಂಹಮೂರ್ತಿಯನ್ನು ಗ್ರಾಮಕ್ಕೆ ಕರೆಸಿ ಸಭೆ ಮಾಡೇ ಬಿಟ್ಟರು. ಆದಿ ಕರ್ನಾಟಕ ಮಹಾಸಭಾ ಮರುಹುಟ್ಟು ಪಡೆದೇ ಬಿಟ್ಟಿತು. ತಾನೇ ಮದ್ದೂರಿನ ರೈತರಿಗೆ ಉಳಿಮೆ ಮಾಡಿ ಎಂದು ಹೇಳಿ ಗುಡಿಸಲನ್ನು ಹಾಕಿಸಿ ಈಗ ಅವರಿಗೆ ವಂಚಿಸಲು ಸಂಚು ಮಾಡಿದ. ತಿರುಗಾಡುವ ಹಾದಿಗೆ ಅಡ್ಡಲಾಗಿ ಜಮೀನಿಗೆ ಹೋಗಬಾರದಂತೆ ಟ್ರಂಚ್ ಹೊಡೆಸಿದ. ಹಾಕಿದ ಗುಡಿಸಲಿಗೆ ಬೆಂಕಿ ಹತ್ತಿಸಿ ಸುಟ್ಟು ಹಾಕಿದ. ನಂತರ ಬೆಟ್ಟಳ್ಳಿಯಿಂದ ಬನವಾಡಿಗೆ ಬೌದ್ಧವಿಹಾರ ಶಿಫ್ಟ್ ಆಗೋಯ್ತು.
ಭಗವಾನ್ ಬುದ್ಧರ ಬುದ್ಧವಿಹಾರಕ್ಕೆ ಕಾಯ್ದಿರಿಸಿರುವ ಬುದ್ಧಭೂಮಿ ಬನವಾಡಿ ಗ್ರಾಮ ಎಚ್.ಡಿ. ಕೋಟೆ ತಾಲೂಕು ಅನ್ನುವ ನಾಮಫಲಕ, ಲೈಟಿಂಗ್ಸ್, ಬ್ಯಾನರ್, ಫ್ಲೆಕ್ಸ್ಗಳಿಂದ ರಾರಾಜಿಸಿತು. ಕೊನೆಗೆ ಬನವಾಡಿ ಗ್ರಾಮದವರಿಗೂ ಮದ್ದೂರಿನ ದಲಿತ ಬಡ ರೈತರಿಗೂ ಮಧ್ಯೆ ವಿಷಬೀಜ ಬಿತ್ತಿ ಹೊಡೆದಾಡಿಸಿ ಬಡಿದಾಡಿಸಿ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೊಂಡೊಯ್ದ ಕೀರ್ತಿ ನರಸಿಂಹಮೂರ್ತಿಗೆ ಸಲ್ಲಬೇಕು. ಒಬ್ಬ ಪ್ರಬುದ್ಧ ರಾಜಕಾರಣಿಯಾದವನು ಜಾತಿಗಳ ನಡುವೆ ಕಂದಕ ಸೃಷ್ಟಿಸಬಾರದು. ಜಾತಿ ಎಸೆಳಿಕೊಂಡು ಬೆಳೆದವನು ಸ್ವಜಾತಿಯವರನ್ನು ತುಳಿಯಬಾರದು. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಹೊಲಯ್ಯ, ಜೈ ಬುದ್ಧ ಎಂದು ಹೇಳಿಕೊಂಡು ದಲಿತರನ್ನೇ ತುಳಿಯುವುದು ಅಂಬೇಡ್ಕರ್ಗೆ ಮಾಡಿದ ಅವಮಾನವಲ್ಲವೇ? ಎಚ್.ಡಿ. ಕೋಟೆ ತಾಲೂಕಿನ ಶಾಸಕರಾದ ಅನಿಲ್ ಚಿಕ್ಕಮಾದೂರವರು ಯುವ ನಾಯಕರು. ಚಿಕ್ಕ ವಯಸ್ಸಿಗೆ 2 ಬಾರಿ ಶಾಸಕರಾಗಿ ಬದ್ಧತೆಯಿಂದ ಜನಪ್ರಿಯತೆ ಗಳಿಸಿದ್ದಾರೆ. ಅನಿಲ್ ಚಿಕ್ಕಮಾದೂರವರ ಬಲಗೈ ಬಂಟ ಎಂದು ಹೆಸರು ಹೇಳಿಕೊಂಡು ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡುತ್ತಿರುವ ನರಸಿಂಹಮೂರ್ತಿಯ ಆಟೋಟೋಪಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಶಾಸಕರ ಹೆಸರು ಹೇಳಿಕೊಂಡು ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳುವುದು, ಹಪ್ತ ವಸೂಲಿ ಮಾಡುವುದು ಶಾಸಕ ಅನಿಲ್ ಚಿಕ್ಕಮಾದೂರ್ ಗೌರವಕ್ಕೆ ಧಕ್ಕೆ ತರುವಂಥ ವಿಚಾರ. ಈಗಾಗಲೇ ಎಚ್.ಡಿ. ಕೋಟೆ ತಾಲೂಕಿನ ಸಾರ್ವಜನಿಕರು ನರಸಿಂಹಮೂರ್ತಿ ಕಚ್ಚೆ ಹರುಕುತನಕ್ಕೆ ಬೇಸತ್ತು ಹಿಡಿ ಶಾಪ ಹಾಕುತ್ತಿದ್ದಾರೆ. ಮಾನ್ಯ ಶಾಸಕರಾದ ಅನಿಲ್ ಚಿಕ್ಕಮಾದೂರವರು ನರಸಿಂಹಮೂರ್ತಿಯ ಕೈಬಾಯಿ ಕಡಿವಾಣ ಹಾಕದಿದ್ದರೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಬೆಂಕಿ ಬೀಳುವುದು ಗ್ಯಾರಂಟಿ. CRG ನ್ಯೂಸ್. ಮದ್ದೂರಲ್ಲಿ ಜಮೀನು ಬಂದು ಮೈಸೂರು ತಾಲೂಕಲ್ಲಿ ಜಮೀನದ ಕೋಟೆ ತಾಲೂಕಲ್ಲಿ ಅಂದ್ಬಿಟ್ಟು ನಮ್ಮ ಮದ್ದೂರಿನವನ್ನೇ ಸಪೋರ್ಟ್ ತಗೊಂಡು ಮತ್ತು ಕಲ್ಲಹಳ್ಳಿ ಅವರು, ಆಲನಹಳ್ಳಿ ಅವರು, ಜಂಪನಹಳ್ಳಿ ಅವರು ಎಲ್ಲರೂ ಕರ್ಕೊಬಂದು ಈ ನರಸಿಂಹಣ್ಣವರು ಜಮೀನು ಹಿಡಿದ್ರು ಸ್ವಾಮಿ. ಆವಾಗ ಅಲ್ಲಿ ಬುದ್ಧ ವ್ಯವಹಾರ ಮಾಡ್ತೀವಿ ನಾವು, ನಕ್ಷನಕ್ಕೆಲ್ಲಕ ಅಲ್ಲಿ ನಾವು ದೇವಸ್ಥಾನ ಅಲ್ಲಿ ನಮ್ಮ ಬುದ್ಧ ಇದಕ್ಕೆ ಮಾಡಿ ನಾವು ಜಮೀನು ಮಾಡಬೇಕು ಅಂತೇಳಿ ಮಾಡ್ತೀವಿ ಅಂದ್ಕೊಂಡು ಮಾಡಿದ್ರು ಸ್ವಾಮಿ. ಆವಾಗ ಅಲ್ಲಿ ಒಂದು 4-5 ವರ್ಷದಿಂದ ಬುದ್ಧ ಬೋರ್ಡ್ ನೆಟ್ಟಿ ಅದನ್ನು ಕಿತ್ತು ನಮ್ಮ ಬನ್ನೆಮೂಡಿ ಕೆರೆಗೆ ಏರ್ತೀವಿ ಸ್ವಾಮಿ. ಏರ್ಸ್ಬಿಟ್ಟು ಅದು ಮುಗಿದಾದ್ಮೇಲೆ ಬೋರ್ಡು ಅವರೇ ನರಸಿಂಹಣ್ಣ ಅವ್ರ ಕಡೆ ಬಂದು ಎಲ್ಲ ಜಮೀನು ಮಾಡ್ಕೊಳಕ್ಕಾಗಿ ಭೂಮಿ ಅವರು ಸ್ವಾಧೀನದಲ್ಲಿ ಬುದ್ಧ ವ್ಯವಹಾರ ಮಾಡಿದ್ರೆ ಯಾರೂ ಬರಲ್ಲ. ಬುದ್ಧ ವ್ಯವಹಾರ ನಮ್ಮ ಯಾವೆಲ್ಲ ಇದು ಮಾಡಿದ್ಮೇಲೆ ಹಸನ ಆದಮೇಲೆ ಆ ಕೆರೆಗೆ ಬೋರ್ಡ್ ಕಿತ್ತಿ ಎಷ್ಟುಬಿಟ್ಟು ತಿರುಗಿ ಆ ಜಮೀನು ಅವರೇ ಸ್ವಾಧೀನ ಮಾಡ್ಕೊಂಡು ಎಳಸಾಯಿ ಇಟ್ಕೊಂಡು ಈಗ ನಮ್ಮ ಬನ್ನೋಡಿ ಜಮೀನಿಗೆ ಬಂದು ನಮ್ಮ ಜಮೀನು ಕಿತ್ಕೊತಾವ್ರ ಸ್ವಾಮಿ. ಜಮೀನಿಲ್ಲ ಏನಿಲ್ಲ, ಮಾಡ್ತಾನೆ ಇರ್ತೀವಿ. ಬಂದು ಭಾರಿ ಹಿಂಸೆ ಕೊಡ್ತಾವ್ರ. ಇಲ್ಲಿ ಹೊಲ ಒತ್ತಿ ಫಸಲು ಹಾಕ್ಬಿಟ್ಟು ಬೆಳೆ ಹಾಕ್ಬಿಟ್ಟು ಹೋದ ತಕ್ಷಣ ಅವ್ರು ಬಂದು ತಿರ್ಯಾಕೊಂಡು ಅದನ್ನೆಲ್ಲನೂ ಹಾಳು ಮಾಡ್ತಾವ್ರ. ಹಂಗಾಗಿ ಇಲ್ಲಿ ಬಂದು ಹಂಗೆ ಪಾತ್ರ ಗೀತ್ರ ಮಡಿಕೊಂಡು ಒಂದು ಸಡ್ಡ ಕಟ್ಕೊಂಡು ಕೂಲಿ ಮಾಡಿ ತಗೊಬಂದು ಅದನ್ನೆಲ್ಲ ತರಬೇಕು. ನಾವು ಕೂಲಿ ಮಾಡಿಬಿಟ್ಟು ಒಂದು 200 ರೂಪಾಯಿ ಏನೋ ಕೊಡ್ತಾರೆ ಇಲ್ಲಿ ನಮ್ಮ ಹಳ್ಳಿ ಕಡೆ. ಆ ಕೂಲಿ ಮಾಡಿಬಿಟ್ಟು ಇಲ್ಲಿ ಹಾಕೊಂಡು ತಗೊಬಂದು ಪಾತ್ರ ಗೀತ್ರ ರೇಷನ್ನೆಲ್ಲ ತಂದು ಮಡಿಕೊಂಡಿದ್ದು. ಅವ್ರು ಏನು ಮಾಡವ್ರ ಬಂದು ಭೂಮಿನ ಉಳಿಸ್ಬಿಟ್ಟು ಹೋಗಿದ್ದು. ತಿರ್ಯಾಕೊಂಡು ಬರೋಷ್ಟ್ರೊಳಗೆ ನಾವು ಆ ಕಡೆ ಹೋದ್ಮೇಲೆ ಬೆಂಕಿ ಇಟ್ಟು ಸಡ್ಡೆಲ್ಲ ಬೇಯಿಸಿ ಮಿಕ್ಕಿ ಸಾಮಾನೆಲ್ಲ ಗಾಡಿಗೆ ತುಂಬ್ಕೊಂಡು ಹೊಂಟಾಗವ್ರ. ಇಲ್ಲಿಗೆ ಬರಬೇಕು ಅಂದ್ರೆ ನಮ್ಗೆ ಭಾರಿ ಭಯ. ನೀವು ಬಂದು ನನ್ನ ಹೆಸರು ಮಹೇಶ್ ಅಂತ, ಜಿನ್ನಳ್ಳಿ. ನಮ್ಮ ಬನವಾಡಿ ಗ್ರಾಮದಲ್ಲಿ ನಮ್ಮ ತಾತನಿಗೆ 59-60ರಲ್ಲಿ 5 ಎಕರೆ ಜಮೀನು ಸರ್ಕಾರದಿಂದ ಸಾಗುವಳಿಯಾಗಿತ್ತು. ಆವಾಗಿನಿಂದ ನಮ್ಮ ತಂದೆ ತಾತನ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರು ಇದ್ದಾಗ ಮಾಡ್ಕೊಂಡು ಬರ್ತಿದ್ರು, ಇವಾಗಲೂ ಮಾಡ್ತಾಯಿದ್ವಿ. ಈ ಮಧ್ಯಂತರದಲ್ಲಿ ಈ 2017-18 ಇಲ್ಲೇ ನಿಜ ಹೇಳ್ಬೇಕಂದ್ರೆ 2013ರಿಂದ ಇದು ಸ್ಟಾರ್ಟು. ಇವರು ಕೆಲವರು ವೈಯಕ್ತಿಕ ದ್ವೇಷ ಇಟ್ಕೊಂಡು ನಮ್ಮ ಮೇಲೆ ಆ ಭೂಮಿನ ಕಬಳಿಸ್ಕೊಳ್ಳೋಕ್ಕೋಸ್ಕರ ಹಂಗೆ ಬನವಾಡಿ ಗ್ರಾಮದ ಅಂಕಯ್ಯ, ಅಮಾವಾಸ್ಯೆ, ನನ್ನಪ್ಪ, ಈ ರಂಗಯ್ಯ ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ. ಇವರೆಲ್ಲ ಜಮೀನನ್ನು ತಡೆಯೋದು, ಗಲಾಟೆ ಮಾಡೋದು, ಹಲ್ಲೆಗಳು ಮಾಡಿ ನಮ್ಮ ಮೇಲೆ 2017ರಲ್ಲಿ ಒಂದು ಕೇಸ್ ಆಯಿತು, 18ರಲ್ಲಿ ಒಂದು ಕೇಸ್ ಆಯಿತು. ಆಗ 2 ಕೇಸ್ಗಳನ್ನ ಅಮಾಯಕರನ್ನ ಇಲ್ಲಿಲ್ಲದೆ ಹೋದರೂ ಸರಿ ಬೆಂಗಳೂರಲ್ಲಿರೋರನ್ನೆಲ್ಲ ಹೆಸರುಗಳನ್ನೆಲ್ಲ ಸಿಕ್ಕಿಸಿ ಮಾನಸಿಕವಾಗಿ ತೊಂದರೆ ಕೊಡೋದೇ ಇವ್ರದ್ದು ಉದ್ದೇಶ. ಯಾಕಂದರೆ ಮಾನಸಿಕವಾಗಿ ಆರ್ಥಿಕವಾಗಿ ಕಂಗೆಟ್ರೆ ಮನುಷ್ಯ ಏನಕ್ಕೆ ಬೇಕು ಅಂದ್ಬಿಟ್ಟು ಬಿಟ್ಟೊಂಟಾಗ್ತಾನೆ. ಹಿಂಗೆ ಬಿಟ್ಟೋದ್ಮೇಲೆ ಅವ್ರ ಆಸ್ತಿನ ಹೊಡಿಬೋದು ಅನ್ನೋ ಇವರು ಹುನ್ನಾರಗಳು, ಇವರು ಪ್ಲ್ಯಾನ್ಗಳಿರ್ತವೆ. ಹಿಂಗೆಲ್ಲ ಮಾಡಿದ್ರು ನಾವು ಆ ಕೋರ್ಟ್ ಆಮೇಲೆ ಕೋರ್ಟಲ್ಲಿ ಇವರು ಒಪ್ಕೊಂಡ್ರು. ಒಂದು 2 ವರ್ಷ ಕೋರ್ಟ್ ಆದಮೇಲೆ ಇವ್ರ ತಂಟೆಗೆ ನಾವು ಹೋಗಲ್ಲ, ಇವ್ರ ಜಮೀನು ತಂಟೆಗೂ ನಾವು ಹೋಗಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಯಾಕಂದರೆ ಅಲ್ಲಿ ಕೋರ್ಟಲ್ಲಿ ತನಿಖೆ ಆದಾಗ ನೀವು ಏನಕ್ಕೆ ಹೋಗಿರಿ ಅಂತ ಕೇಳಿದಾಗ ಅವರು ಬೇರೆ ಬೇರೆ ರೀಸನ್ ಕೊಟ್ಟಾಗ ಅದು ಹೊಂದಿಕೆ ಆಗದ ಸಂದರ್ಭದಲ್ಲಿ ಅವರು ಒಪ್ಕೊಂಡ್ರು, ನಮ್ದು ಆ ತಂಟೆಗೆ ಹೋಗಲ್ಲ, ಅವರು ಇದಕ್ಕೆ ಹೋಗಲ್ಲ ಅಂತ ಒಪ್ಕೊಂಡು ರಾಜಿ ಆದರು. ಈ ರಾಜಿ ಆಗಿ ನಾವು ಆವಾಗಲಿಂದ ಜಮೀನು ಮಾಡ್ಕೊಬರ್ತಾಯಿದ್ದೋ. ತಿರ್ಗಾ ಈಗ ಮೊನ್ನೆ 6ನೇ ತಾರೀಕಲ್ಲಿ ಏಕಾಏಕಿ ಇವರು ಯಾರೋ ರಾಜಕೀಯ ಪ್ರಭಾವಿ ವ್ಯಕ್ತಿಯನ್ನು ಬೆಂಬಲ ಪಡ್ಕೊಂಡು ರೋಡ್ಗೆ ಟ್ರಂಚ್ ಮಾಡವ್ರೆ. ಜಮೀನು ಒಳಗಡೆ ಹೋಗೋಕ್ಕೆ ಟ್ರಂಚ್ ಮಾಡವ್ರೆ.
ಬುದ್ಧ ವಿಹಾರ ಮತ್ತು ಅಂಬೇಡ್ಕರ್ ಫೋಟೋಗಳನ್ನ ಇಟ್ಕೊಂಡು ಹಿಂಗೆ ಮಾಡ್ತಾರೆ ಇವರು. ಈ ಹೆಸರು ಹೇಳೋದು ಈ ಹೆಸರು ಮಕ್ಕಳ ಹೆಸರುಗಳಿಗೆ 5 ಜನದ ಹೆಸರಿಗೆ 53ಅಲ್ಲಿ 58ಅಲ್ಲಿ ಅರ್ಜಿ ಹಾಕೊಂಡು ಈ ಥರ ಪ್ಲ್ಯಾನ್ಗಳನ್ನ ಮಾಡಿ ಇವರು ಇದು ಮಾಡೋದು. ನಾನು ಒಂದ್ಸರಿ ಅಂಕಯ್ಯ ಮತ್ತು ಅಮಾವಾಸ್ಯೆ ನನ್ನಪ್ಪ ಮತ್ತು ಮುಂತಾದವರು ನಮಗೆ ಇಲ್ಲಿ ಒಂದು ಕಡೆ ಕರೆಸಿ ಮಟಗೇರಿ ಅನ್ನೋ ದೇವಸ್ಥಾನ ಕಡೆ ಕರೆಸಿ ಕೇಳಿದ್ರು, ಹಿಂಗೆ ನಾವು ಬುದ್ಧ ವಿಹಾರ ಮಾಡಬೇಕು, ಭೂಮಿ ಕೊಡಿ ಅಂತಂತ, ನಿಮ್ಮ ಸಾಗುವಳಿ ಭೂಮಿಗೆ ಕೊಡಿ ಅರ್ಹತೆ ಕೊಡಿ ಅಂತ. ಅದಕ್ಕೆ ನಾವು ಇರೋದೇ ಸ್ವಲ್ಪ, ನಾವು ಅದನ್ನೇ ನಂಬ್ಕೊಂಡು ಬದುಕ್ತಾರೋ ಅವಿಭಕ್ತ ಕುಟುಂಬಗಳು ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೆ ಒಪ್ಪಲಿಲ್ಲ. ಹಂಗಾಗಿ ಅವರು ಅವತ್ತು ಕೊಡಲಿಲ್ಲ ಅನ್ನೋ ದ್ವೇಷಕ್ಕೆ ಬೇರೆ ಬೇರೆಯವ್ರಿಗೆ ಏನೇನೋ ಎತ್ಕಟ್ಟಿ ನಮ್ಮ ಮೇಲೆ ಇವರು ದ್ವೇಷ ಇಟ್ಕೊಂಡು ಹಿಂಗೆ ಮಾಡ್ತಾರೆ. ಹೆಸರು ಚಿಕ್ಕಮರಯ್ಯ ಅಂತ, ನನ್ನ ಹೆಸರು ಕರ್ಗಮ್ಮ ಅಂತ. ಏನೋ ಒಂದು 45 ತಿಂಗಳು ನಮ್ಮ ಅಪ್ಪ ಮಾಡ್ತೇವೆ, ಗೊತ್ತಾಯ್ತು ನಾವು ಬಂದಿಲ್ಲೆಲ್ಲ ಮಾಡೋಕ್ಕೋರು ದಾರಿನೇ ಕೊಡ್ತೀವಿಲ್ಲ, ಏನು ಮಾಡಿ ಒಳ್ಳೇದು ಮಾಡಿಕೊಡ್ಬೇಕು ಬೇರೆ. ಆವಾಗಲಿಂದ ಸ್ವಲ್ಪ ಇದು ರೂಪಕ್ಕೆ ಬರಲಿಲ್ಲ, ಸ್ವಲ್ಪ ಪೆಂಡಿಂಗ್ ಆಗಿತ್ತು ಸರ್. ಈಗ ಎಲ್ಲರೂ ಒಪ್ಕೊಂಡು ಅದನ್ನು ಒಂದು ಬೋರ್ಡ್ ನೆಟ್ಟಿಸಿ ಅದು ಮುಂದುವರಿಸುವಂತ ಹೇಳಿದ್ರೆ ಸರ್, ಬಂದು ಬೋರ್ಡ್ ನೆಟ್ಟಿವಿ. ಅದು ಇವತ್ತಿನಿಂದಲ್ಲ ಸರ್, 2016-17ನೇ ಸಾಲಿನಿಂದ ಇದು ಸ್ಥಾಪನೆ ಆಗುತ್ತೆ ಸರ್. ಮೊದಲೇ ಅಶೋಕ್ ಸಬ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲೇ ಪೂಜೆ ನಡೆಯಿತು. ಈಗಿಲ್ಲ ಸರ್, ಈಗ ಮಾಡಿಲ್ಲ. ಮಿನಿಸ್ಟರ್ ಪ್ರೋಗ್ರಾಮ್ ಮುಗಿದ ಮೇಲೆ ದೊಡ್ಡ ಕಾರ್ಯಕ್ರಮ ಇಟ್ಕೊಳ್ಳೋ ಸಾಹೇಬ್ರ ಗಮನಕ್ಕೆಲ್ಲ ತಂದ್ಬಿಟ್ಟು ಎಲ್ಲರೂ ಸೇರ್ಸ್ಕೊಂಡು ಮಾಡೋ, ಈಗ ಒಂದು ಬೋರ್ಡ್ ನೆಟ್ಸಿ ಅಂದ್ಬಿಟ್ಟು ಹೇಳಿದ್ರು ಸರ್. ಬೋರ್ಡ್ ನೆಟ್ಟಿವಿ. ಬೋರ್ಡು ನೆಡಿ ಅಂತ ಬಿಟ್ಟು ಯಾರು ಹೇಳಿದ? ಎಲ್ಲ ಪೂರ್ತ ಹೇಳಿಲ್ಲ ಸರ್. ಫಸ್ಟ್ ಎಲ್ಲ ಪೊಲೀಸ್ನವರ ನಮ್ಮ ಅಶೋಕ್ ಸರ್ ಸಮ್ಮುಖದಲ್ಲೇ ಅವರೇ ನಿಲ್ಸ್ಕೊಂಡು ಇಲ್ಲಿ ಪೂಜೆ ನಡೆದಿದ್ದು. ಮತ್ತೆ 30 ಜನ ಶ್ರೀಲಂಕಾದಿಂದ ಸ್ವಾಮೀಜಿಯವರು ಬಂದಿದ್ದು, 4 ದಿನ ಕಾರ್ಯಕ್ರಮ ನಡೆದಿದ್ದು ಎಲ್ಲ ಇವತ್ತದಲ್ಲ ಸರ್. ಇದು ಆ ಕಡೆ ಇದು ಬೋರ್ಡ್ ನೆಡಕ್ಕೆ ಯಾರು ಹೇಳಿದ? ಬೋರ್ಡ್ ಅಲ್ಲ, ಯಾರೋ ಈಗ ಬೋರ್ಡ್ ನೆಡಿ ಅಂತ ಹೇಳಿದ್ರು ಅಂದ್ರಲ್ಲ. ನೆಟ್ಟಿವಿ. ಅವರು ನಮ್ಮ ಇವರ ಅನುಮತಿ ತಗೊಂಡು, ಕೆಲವರು ನಮ್ಮ ಲೀಡರ್ಸ್ಗಳ ಅನುಮತಿ ತಗೊಂಡು ಗ್ರಾಮದವರೇ ಸ್ಥಾಪನೆ ಮಾಡಿ. ಅಲ್ಲ, ಇದರಲ್ಲಿ ಈಗ ಯಾರ್ಯಾರು ಮುಖ್ಯಸ್ಥರು ಯಾರು ಇದ್ದಾರೆ? ಎಲ್ಲ ಮುಖ್ಯವಾಹಿನಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ? ನೀವು ಗ್ರಾಮದವ್ರು ಇದ್ದೀರಾ, ಓಕೆ. ನೀವು ಯಾವುದೋ ಒಂದು ಮಹಾಸಭಾ ಅಂತಂದ್ರಲ್ಲ, ಈಗ ಮಹಾಸಭೆಯಲ್ಲಿ ಎಲ್ಲರೂ ಬರ್ತಾರ ಸರ್. ಇಡೀ ಎಂಟರು ನಮ್ಮ ಮಹಾಸಭೆಗೆ ಎಷ್ಟು ಜನ ಸೇರ್ತಾರ, ತಾಲೂಕು ಮಾಡ್ತಿಲ್ಲ, ಎಲ್ಲ ಲೀಡರ್ಗಳು ಬರ್ತಾರೆ. ಈಗ ಅವ್ರಿಗೂ ಇದು ವಿಚಾರ ಗೊತ್ತಿದೆ, ಅವ್ರ ಗಮನಕ್ಕೆ ನೀವು ತಂದಿದ್ದೀರಾ. ಈಗ ಅವರು ಕೂಡ ಈಗ ಬೋರ್ಡ್ ನೆಡಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರಿಗೆ ಎಲ್ಲರೂ ವಿಚಾರ ಗೊತ್ತು. ಅವರೇ ಮೊದಲು ಬಂದು ಸ್ಥಾಪನೆ ಮಾಡಿಸಿದ್ದು. 17-18 ಮಹಾಸಭೆಯವರೇ ಸ್ಥಾಪನೆ ಮಾಡಿಸಿದ್ದು. ಎಲ್ಲ ನಮ್ಮ ಜನಾಂಗದ ಲೀಡರ್ಗಳು ಅವರ ಇದ್ರು. ಇದು ಜಮೀನು ಸರ್ವೆ ನಂಬರ ಅಥವಾ ಇದು ಸರ್ಕಾರಿ ಜಮೀನು? ಇದು ಸರ್ಕಾರಿ ಜಾಗ ಅದ, ಸ್ವಲ್ಪ ಸಣ್ಣ ಪುಟ್ಟದು ಇದು ಅದ ಸರ್. ಅಲ್ಲ, ಇದಕ್ಕೇನಾದ್ರು ಸರ್ಕಾರ ಏನಾದ್ರು ಆದೇಶ ಮಾಡಾಯ್ತಾ ಬೌದ್ಧ ವ್ಯವಹಾರ ಮಾಡಕ್ಕೆ? ಸರ್ಕಾರ ಏನಾದ್ರು ಆದೇಶ ಮಾಡಿಕೊಟ್ಟಿದೆ? ಸರ್ಕಾರ